ಎಲ್ಲ ಡೆಕೋರೇಷನ್ ಎಲ್ಲ ಹೆಂಗೈತಮ್ಮ, ಚೆನ್ನಾಗೈತಾ? ತುಂಬ ಚೆನ್ನಾಗೈತಣ್ಣ, ನನಗಂತೂ ತುಂಬಾ ಇಷ್ಟ ಆಯಿತು. ಚೆನ್ನಾಗೈತೆ. ಸ್ವಾಮಿಯರು ಇವಾಗಲೇ ಬರ್ತಾರೆ, ಇವಾಗ ನೈಟ್ ಬಂದು ಎಲ್ಲ ರೆಡಿ ಮಾಡ್ಕೊತಾರೆ. ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ರಾತ್ರಿ ಹೋಮ ಎಲ್ಲ ಐತೆ, ಅದಕ್ಕೆಲ್ಲ ಬೇಗ ರೆಡಿಯಾಗಿ ಬರೋಗ್ರಿ. ಸ್ನಾನಗಿನ ಮಾಡ್ಕೊಂಡು ಎಲ್ಲ ಡೆಕೋರೇಷನ್ ಎಲ್ಲ ಆಯ್ತೆಲ್ಲ ಮುಗೀತು. ಈಗ ಸ್ನಾನಗಿನ ಮಾಡ್ಕೊಂಡು ಬರೋಗ್ರಿ. ಸಿಕ್ಕಾಪಟ್ಟೆ ಚೆನ್ನಾಗೈತಪ್ಪ, ಚಪ್ರ ಎಲ್ಲ ಚೆನ್ನಾಗಿ ಹಾಕ್ಸಿದ್ಯಾ. ಚೆನ್ನಾಯ್ತಲ್ವಾ ಜೀವನ್? ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ನನಗೆ ಇಷ್ಟ ಆಯಿತು, ನಾನು ಮಾಡ್ಸಿರೋದು ನನಗೆ ಇಷ್ಟ ಆಯಿತು. ಇದನ್ನ ಯಾರು ಮಾಡಿದ್ದು ಗೊತ್ತಾ? ನಮ್ಮ ಸಂಗೀತ ಅಕ್ಕ ಇದ್ದಾರಲ್ಲ, ರಾಜಣ್ಣ ಅವ್ರು ಮಾಡಿದ್ದು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ಹೌದೇನು? ಹ್ಞೂ ಅದೇ ಅಕ್ಕ, ಗಗನಕ್ಕ ಅವರು ಅವ್ರ ಮಾವ ಅಲ್ವಾ? ಗೊತ್ತಾಯ್ತು ಗೊತ್ತಾಯ್ತು. ಗೊತ್ತಾಯ್ತು ನನಗೆ. ಚೆನ್ನಾಗಿ ಮಾಡ್ತಾರಂತ ಹೇಳ್ರಿ ಅವರು. ಎಲ್ಲರೂ ಹಂಗೆ ಅಂತ ಚೆನ್ನಾಗಿ ಆರ್ಡ್ರ್ಗಳೆಲ್ಲ ಸಿಗ್ತವೆ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಚೆನ್ನಾಗಿ ಮಾಡಿದ್ದಾರೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಫ್ಲವರ್ಸ್ ಆಗಿರ್ಬೋದು, ಎಲ್ಲ ಯಾವ ಕಡೆ ಯಾವ ಥರ ಮಾಡ್ಬೇಕು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗೈತೆ, ಚೆನ್ನಾಗಿ ಮಾಡಿಸಿದ್ದಾರೆ. ನಮ್ಮ ಫ್ರೆಂಡಿನಂತೂ ತುಂಬ ಇಷ್ಟ ಆಯಿತು ನನಗೆ. ನನಗೂ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೆನ್ನಾಗಿಲ್ಲ ಎಲ್ಲನ. ನಾಳೆ ಎಲ್ಲ ಬಿಸಿಲಿರುತ್ತೆ ಅಂತೇಳಿ ಕಾಂಪೌಂಡ್ಗೆಲ್ಲ ಶಾಮಿಯಾನೆಲ್ಲ ಹಾಕ್ಸಿ ಊಟಕ್ಕೂ ಎಲ್ಲ ಇವತ್ತೆಲ್ಲ ರೆಡಿ ಆಗಿಬಿಡ್ಬೇಕು. ಇವತ್ತು ನೈಟೆಲ್ಲ ಇವಾಗ ಇನ್ನೇನು ಭಟ್ರೆಲ್ಲ ಬಂದವ್ರೆ. ಈಗ ಅಡುಗೆ ಗಿಡಿಗೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಕೆಲಸ ಆದಂಗೆ ಆಗಿಬಿಡುತ್ತೆ. ಆಲ್ಮೋಸ್ಟು ಎಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ. ಈಗ ಅಡುಗೆ ಗಿಡಿಗೆ ಅವರೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರೆ ನಾವು ಈಗ ಸ್ನಾನ ಮಾಡ್ಕೊಂಡು ಇವಾಗ ಪೂಜಾರಪ್ಪರ ಸ್ವಾಮಿಗಳು ಬರ್ತಾರೆ. ಈಗ ಹೋಮ ಸ್ಟಾರ್ಟ್ ಮಾಡ್ತಾರೆ. ಈಗ ರಾತ್ರಿ ಎಲ್ಲ ಹೋಮ ಮಾಡಿದ್ರೆ ಬೆಳಗ್ಗೆ ಎದ್ದು ಪೂಜೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅದೆಲ್ಲ ಇರುತ್ತೆ ಬೆಳಗ್ಗೆ. ಅದಕ್ಕೆ ಇವಾಗ ನೈಟೆಲ್ಲ ಹೋಮ ಇರುತ್ತೆ. ಬೇಗ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡಿ. ಇವರು ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಬೆಳಗ್ಗೆ ಬೇಗ ಎಲ್ಲ ರೆಡಿ ಆಗಿಬಿಡ್ಬೇಕು, ಜನ ಬರ್ತಾರೆ. ಸ್ವಾತಿ, ಸರಿ ಆಯ್ತಣ್ಣ. ಅಣ್ಣ ಅವಳೇನು ಕರಿಯಕ್ಕೆ ಹೋಗಿಲ್ಲ ಮುತ್ತನ್ನ? ಅವಳ ಸುದ್ದಿನೇ ಬೇಡ. ಇಂಥ ಒಳ್ಳೆ ಕೆಲಸ ಕಾರ್ಯದಲ್ಲಿ ಎಲ್ಲ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆ ಆದರೆ ಗೃಹಪ್ರವೇಶ. ಅದಕ್ಕೇ ಅವಳ ಸುದ್ದಿನೇ ಮಾತಾಡೋದು ಬೇಡ ಬಾ. ಅವಳ ಸವಾಸನೇ ಅಲ್ಲ, ಅವಳ ಸುದ್ದಿ ಮಾತಾಡೋದೇ ಬೇಡ ನಾವು. ಸರಿ ಆಯ್ತಣ್ಣ, ನಡಿ. ಎಲ್ಲ ರೆಡಿ ಆಗೈತೆ. ಅಪ್ಪ ಐತಿ ಇಲ್ಲೆಲ್ಲನ ನೋಡ್ಕೊಂಬತ್ತೆ ಜವಾಬ್ದಾರಿನ. ನಾವೆಲ್ಲ ಸ್ನಾನಗಿನ ಮಾಡ್ಕೊಂಡು ಬೇಗ ರೆಡಿಯಾಗಿ ಬಂದ್ಬಿಡೋಣ. ಎಲ್ಲ ರೆಡಿ ಆಗೈತೆ. ನೀನೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು, ಎಲ್ಲ ರೆಡಿ ಆಗೈತೆ. ನನ್ನ ಕರೆಯೋದೇ ಇಲ್ಲ ಅನ್ಸುತ್ತೆ ನಮ್ಮ ಅಣ್ಣಯ್ಯ. ನೆನ್ನೆ ನೋಡು, ಇಲ್ಲೇ ಹೋದ್ರೂ ಕರೀಲಿಲ್ಲ. ಇವತ್ತು ಇನ್ನೇನು ಬೆಳಗ್ಗೆ ಆದರೆ ಗೃಹಪ್ರವೇಶ, ಇನ್ನೆಲ್ಲಿ ಕರೆಯಲ್ಲ ಅನ್ಸುತ್ತೆ ನನ್ನೇನು. ಹೇಳೆ ಮತ್ತೆ ಯಾಕೆ ಇನ್ನೂ ಇಲ್ಲೇ ಕುತ್ಕೊಂಡೋಳೆ? ಯಾಕೆ ಇಲ್ಲೆಲ್ಲ ಚಪ್ಪಳ ಗಿಪ್ಪಳ ಎಲ್ಲ ಹಾಕಿದ್ರೆ ಎಲ್ಲ ರೆಡಿ ಮಾಡ್ತಿದ್ರ? ನೋಡ್ತಿದ್ದೆ ಸುಮ್ಮನೆ. ಹೊರಗೆ ಲೈಟ್ ಹಾಕೊಂಡು ಕುತ್ಕೊಂಡು ನೋಡ್ತಿದ್ದೆ. ನೋಡತ್ತೆ ಎಲ್ಲ ಹೆಂಗೆ ರೆಡಿ ಮಾಡ್ಯವ್ರೆ, ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಷ್ಟು ಗ್ರ್ಯಾಂಡಾಗಿ ಗೃಹಪ್ರವೇಶ ಮಾಡ್ತಾಯಿದ್ರು. ನೋಡಿ ನಮ್ಮನ್ನೊಂದು ಮಾತು ಕರೀಲಿಲ್ವಲ್ಲ ಅಂತ. ಎದ್ದಾಗತ್ತ ಕರೀಲಿಲ್ಲ ಅಂದ್ರೆ ಪರವಾಗಿಲ್ಲ, ಅದನ್ನೇನು ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಆಮೇಲೆ ನನ್ನ ಕಾಯಿಲೆಗೆಲ್ಲ ಮಾಡ್ಕೊಂಡು ಕುತ್ಕೊಂಡು ನೋಡಮ್ಮ ನಾನು ಕರ್ದಿಲ್ಲ ಅಂತ ಕುತ್ಕೊಂಡವಳೆ. ಬಿಡತ್ತ, ಅದನ್ನೇನು ಬಲವಂತ ಮಾಡಿ ಕರೆಸ್ಕೋಬೇಕು ಅಂಬೋದೇನಿಲ್ಲ. ಏನು ಕರೀಲಿಲ್ಲ ಅಂದ್ರೆ ಪರವಾಗಿಲ್ಲ, ಏನು ಕರೀಲೇಬೇಕು ಅಂಬೋದೇನಿಲ್ಲ. ಸುಮ್ಮನೆ ಇನ್ನೇನು ಮಾಡೋಕ್ಕಾವತ್ತು. ಕರೀಲಿಲ್ಲ ಅಂದರೆ ಅವ್ರಿಗೆ ಕರೆಯೋಕ್ಕೆ ಅವ್ರಿಗೆ ಇಷ್ಟ ಇರಬೇಕು. ಅವ್ರಿಗೆ ಇಷ್ಟ ಇಲ್ಲದ ಸುಮ್ಮನೆ ನಾನು ಕರ್ದಿಲ್ಲ ಅಂತಂದರೆ ಅದು ಚೆನ್ನಾಗಿರಲ್ಲ. ಅದು ಹೇಳಿಸ್ಕೊಂಡು ಕರಿಬಾರ್ದು. ಅವ್ರ ಮನಸ್ಸಿಗೆ ಬರಬೇಕು, ನಾವು ಕರಿಬೇಕು ಅಂಬೋದು ಅವ್ರ ಮನಸ್ಸಿಗೆ ಬರಬೇಕು. ನಮ್ಮ ಅಣ್ಣಯ್ಯ ಗೃಹಪ್ರವೇಶ ಮಾಡ್ತಾನೆ, ನಾನು ಕರಿತಾನೆ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ಅದು ನಮ್ಮ ಅಣ್ಣಯ್ಯ ತಾನೆ, ಸ್ವಂತ ಅಣ್ಣಯ್ಯ. ಬೇರೆಯವರಾಗಿದ್ದರೆ ಬಿಡಪ್ಪ ಅನ್ಬೋದಾಗಿತ್ತು. ಅಲ್ಲ, ಅವರೆಲ್ಲರೂ ಬಂದವ್ರೆ. ಈಗ ಸ್ವಾತಿ, ಜೀವನ ಎಲ್ಲರೂ ಬಂದವ್ರೆ. ಧನುಷ, ಸಿದ್ದು ಮನೆಯಾಗೆಲ್ಲ ಬಂದವ್ರೆ. ಅವರು ಸಿಲ್ಲತ್ತೆ ಲಲ್ಲತ್ತೆ ಎಲ್ಲರೂ ಬಂದವ್ರಪ್ಪ. ಎಲ್ಲ ಜೋರಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಇವತ್ತೇ ಬಂದವ್ರೆ ನೈಟು. ಎಲ್ಲ ಬಂದು ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು. ನಮ್ಮನ್ನು ಕರೀಲಿಲ್ಲ ಅಂದರೆ ನನಗೆ ಎಷ್ಟು ಇದಾಗನ? ಅಲ್ಲ ನೀನೇ ಹೇಳು. ನನಗಂತೂ ಆ ಡೆಕೋರೇಷನ್ ಮಾಡಿಸಿರೋದು ನೋಡಿ ನನಗೆ ಎಷ್ಟು ಸಂಕಟ ಆಗ್ತೈತೆ. ನಾನು ಹೋಗ್ತಿದ್ನಲ್ಲ ಇವಾಗ ಅಂತ ಅನ್ನಿಸ್ತೈತೆ. ಎಲ್ಲರೂ ಬಂದವ್ರೆ. ಎಲ್ಲರೂ ಬಂದಿರೋದು ನೋಡಿ ಮನೆಯಾಗ ನೆಂಟರು ನೋಡಿ ನಾನು ಹೋಗ್ತಿದ್ನಲ್ಲ ಅನ್ನಿಸ್ತೈತೆ. ನಮ್ಮ ಸಂಬಂಧಿಕರು, ನಮ್ಮ ಅಮ್ಮನ ಕಡೆಗಳವರು ಎಲ್ಲ ಬಂದವ್ರೆ. ನಮ್ಮ ಅಪ್ಪನ ಕಡೆಗಳವ್ರು, ನಮ್ಮ ಅಮ್ಮನ ಕಡೆಗಳವ್ರು ಎಲ್ಲ ಬಂದವ್ರೆ. ಅಲ್ಲ ನೋಡಿ, ನೀನು ಹೆಣ್ಮಗಳು ತಾನೆ, ನಿನ್ಗೂ ಕರಿಬೇಕು ಅಂಬದು ಬೇಡವೇನ ಅತ್ತೆ? ನನ್ನಂತೂ ಕರೀಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ನೂ ಕರಿಯಲ್ಲ. ಯಾಕಂದ್ರೆ ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ನನ್ನೂ ಕರಿಯಲ್ಲ. ಬಿಡು, ಏನು ನಾನೇ ಯೋಚನೆ ಮಾಡಲ್ಲ. ನೀನು ಯಾಕೆ ಯೋಚನೆ ಮಾಡಿದ್ಯಾ? ನಾನಿವಾಗ ಯಾರನ್ನ ಕರೆದ್ರೆ ಒಟ್ಟು ಸೀರೆ ಪಾರೆ ಎಲ್ಲ ತಾಣಬೇಕು. ಒಟ್ಟು ಈಗ ನಮ್ಮ ದಡಮ್ಮಗೂ ತಾಣಬೇಕು. ಎಲ್ಲರಿಗೂ ಅವ್ರು 6 ಜನಕ್ಕೂ ಈಗ ನಾನು ನೀನು ತಾಣೋದ್ರೆ 2 ಒಂದೇ. ಒಟ್ಟು ಖರ್ಚು. ಸುಮ್ಮನೆ ಇನ್ನೇನು ಮಾಡೋಕ್ಕಾಗುತ್ತೆ? ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ನಾನು ಕರೆದಿಲ್ಲ ಅಂತಂದ್ರೆ ಅದಕ್ಕೆ ಎಲ್ಲಿ ಸರಿ ಆಗುತ್ತೆ? ಅದೇ ಮತ್ತೆ ನಿಮ್ಮ ಮತ್ತೆ ಹೇಳ್ತಾ ಇರೋದು ಸರಿಯಾಗೈತಿ. ಸುಮ್ಮನೆ ಮತ್ತೆ ಅದೆಲ್ಲ ಯೋಚನೆ ಮಾಡಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನಾಯ್ತು, ನಿನ್ನ ಕೆಲಸ ಆಯ್ತು ಅಮ್ಮಂಗಿರು. ಒಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀಯ? ತಲೆ ಕೆಡಿಸ್ಕೊಳಷ್ಟು ಬಳ ತಲೆ ಕೆಟ್ಟೋಗುತ್ತೆ. ಸುಮ್ಮನೆ ಎಲ್ಲ ಊರಾಗೆಲ್ಲ ಕರೆದವ್ರು, ಒಬ್ಬರು ಮನೆ ಬಿಟ್ಟಿಲ್ಲ. ಹಂಗೆ ಕರೆದವ್ರೆ. ಇನ್ನೇನು ಗೃಹಪ್ರವೇಶ ಅಲ್ಲ, ನನಗೆ ಬೆಳಗ್ಗೆ ಆದರೆ ಹಳೆ ಗೃಹಪ್ರವೇಶ. ನಿನ್ನೆ ಎಲ್ಲ ಕರೆದ್ರು.
ನಂಗೆ ನನ್ನ ಒಬ್ಳನ್ನ ಕರೆದಿದ್ರೆ ಏನಾಗೋದು ಅಂತ ನನಗೆ ನಾನು ಇವತ್ತೆಲ್ಲ ಹೋಮ ಮಾಡ್ತಾರೆ ರಾತ್ರಿಗೆ. ಸ್ವಾತಿ ಎಲ್ಲರೂ ಬಂದವ್ರೆ, ಎಲ್ಲ ಒಟ್ಟಿಗೆ ಮಾತಾಡ್ತಾನ ಎಲ್ಲರ ಜೊತೆಗೆ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲನ. ಎಲ್ಲ ಕುಕ್ಕರ್ಣ್ ಏನೋ ಮಾಡ್ತಾಯಿದ್ರು, ಅವಾಗಲೇ ಹೋಗಿ ಬಂದೆ ಕಣತೆ. ನಮ್ಮ ಸ್ವಾತಿ ಅವನ ಜೀವನ ಆ ಸಿದ್ದು ಧನುಷ ಎಲ್ಲರೂ ಬಂದವ್ರೆ. ಆ ಸಿಲ್ಲತ್ತೆ ನನ್ನ ಅತ್ತೆ ಎಲ್ಲ ಬಂದವ್ರೆ. ಎಲ್ಲ ಕುತ್ಕೊಂಡು ಏನೋ ಮಾತಾಡ್ಕೊಂಡು ಎಲ್ಲ ಏನೇನೋ ಮಾಡ್ತಾಯಿದ್ರು. ಆ ದೀಪು ಸಂತಪ್ಪನ ಅವ್ರನ್ನೂ ಕರೆದವ್ರೆ. ಅವ್ರಿಗೂ ಮೊದಲು ನಮ್ಮ ತಾತಗೂ ಅವ್ರಿಗೂ ಆಗ್ತಿರ್ಲಿಲ್ಲ, ಅವ್ರನ್ನೂ ಕರೆದವ್ರೆ ಘನವಾಗಿ. ಎಲ್ಲಾರನ್ನೂ ಕರೆದವ್ರೆ. ಎಲ್ಲರೂ ಬಂದವ್ರೆ. ಕುತ್ಕೊಂಡು ಎಲ್ಲ ಮಾತಾಡೋರು. ಎಲ್ಲ ಹಂಗೆ ಜೊತೆಗಿರೋದು ನೋಡಿದ್ರೆ ಸಂಬಂಧಿಕರು ನೋಡಿ ಎಲ್ಲರೂ ಜೊತೆಗೆ ಹಿಂಗೆ ಚೆನ್ನಾಗಿದ್ದಾರಲ್ಲಪ್ಪ, ನಾನು ಚೆನ್ನಾಗಿರ್ತಿದ್ನಲ್ಲೇ, ನನ್ನೂ ಕರಿಬೋದಾಗಿತ್ತಲ್ಲೇ, ನನ್ನೂ ಕರೆದಿದ್ರೆ ನಾನು ಚೆನ್ನಾಗಿರ್ತಿದ್ನಲ್ಲೇ ಅನ್ನಿಸ್ತೈತೆ. ಈಗ ನನಗೆ ಅಷ್ಟು ಬೇಜಾರಾಗ್ತೈತೆ ಕಣತ್ತೆ, ನಾನು ಕರೀಲಿಲ್ವಲ್ಲಪ್ಪ ಅಂತೇಳಿ ನನಗೆ ಭಾಳ ಬೇಜಾರಾಗ್ತೈತೆ. ಕರೀಲಿಲ್ಲ ಅಂದರೆ ಅದನ್ನು ಈಗ ನಾನು ಹೋಗಿ ಇವಾಗ ಹೇಳ್ಬೋದು ಕರಿಯಪ್ಪ ಅಂತಾನೆ ಕರಿಯಲ್ಲ ಅಂತ ನಾನೇ ಮಾಡೋಕ್ಕಾಗುತ್ತೆ. ಬಲವಂತ ಮಾಡಿ ಕಲಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಬಿಡು. ಯಾವ್ದಪ್ಪ ಮನೆಗೆ ಹೋಗಿ ನೀನು ರಾತ್ರಿಯಲ್ಲಿ ನಿದ್ದೆ ಮಾಡಲ್ಲ ಅನ್ಸುತ್ತೆ. ನೀನು ಏನು ಮಾಡೋಣ? ಏನು ಮಾಡೋಕ್ಕಾಗುತ್ತೆ? ಇವಾಗ ರಾತ್ರಿ ಎಲ್ಲ ಹೋಮ ಮಾಡ್ತಾರೆ, ಎಲ್ಲರೂ ಜೊತೆಗೆ ಎಲ್ಲ ಕುತ್ಕೊಂತಾರೆ, ಎಲ್ಲ ಚೆನ್ನಾಗಿ. ಇವಾಗ ರಾತ್ರಿ ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಇರುತ್ತೆ. ನನಗೂ ನೋಡಬೇಕು ಎಲ್ಲ ನಾನು ಎಲ್ಲ ಬೆರಿಬೇಕು ಅಂಬೋದು ನನಗೂ ಆಸೆ ಇರುತ್ತಲ್ಲ. ಆಗ ಒಂದಿಟ್ಟು ಯೋಚನೆ ಮಾಡಬೇಕಾಯ್ತು. ನಾನು ಎಲ್ಲರ ಜೊತೆ ಬೆರಿಬೇಕು, ಸೆನಕ್ಕಿರ್ಬೇಕು ಅಂಬಳು ನೀನು ಹಂಗೆಲ್ಲ ಯಾತನು ಮಾತಾಡೋದು, ಅವ್ರ ಕೊಟ್ಟೆಲ್ಲ ಜಗಳಕ್ಕೆ ಹೋಗೋದು ಅದೆಲ್ಲ ಮಾಡಬಾರ್ದಾಗಿತ್ತು. ಇಂಥ ಬುದ್ಧಿ ಇರಲಿಲ್ಲ ಕಣತೆ, ಹಿಂಗೆ ಮಾಡಬಾರ್ದು ಅಂಬೋದು. ಏನು ಮಾಡೋಣ? ಇಂಥ ಬುದ್ಧಿ ಇದ್ದಿದ್ರೆ ನನಗೆ ಮಾತಾಡ್ತಿರ್ಲಿಲ್ಲ. ನನಗೆ ಮಾತಾಡಿದ್ನಲ್ಲ, ಯಾರ್ದೇ ಏನು ಬಿಡು, ಯಾರನ್ನ ಮಾತಾಡ್ಸಿ ಏನಾಗಬೇಕಾಗೈತೆ ಅನ್ನಂಗೆ ನಾನೇ ಚೆನ್ನಾಗಿರೋದು, ನಾನೇ ಇದು ಅಂತ ನಾನು ಇದು ಮಾಡಿದ್ನ. ಇವಾಗ ನಾನು ಎಲ್ಲರಿಗಿನ್ನ ಕೆಳಗಾದೆ, ಇವಾಗ ನನಗಿನ್ನ ಎಲ್ಲ ಆಮೇಲಾದ್ರು. ನಮ್ಮ ಧನುಷ, ಇವಾಗ ನಮ್ಮ ಸ್ವಾತಿ ಅವರೆಲ್ಲ ಇವಾಗ ಎಷ್ಟು ಚೆನ್ನಾಗಿದ್ದಾರೆ. ನಾನು ಅವ್ರಿಗಿನ್ನ ನಾನು ಇವತ್ತು ಕೀಳಾಗ್ಬಿಟ್ಟೆ. ನೋಡೋರೆಲ್ಲ ಇವತ್ತು ಎಷ್ಟು ಚೆನ್ನಾಗಿ ಎಲ್ಲ ನಮ್ಮ ಸ್ವಾತಿ ಮಾತಾಡ್ಸೋದೇ ಇಲ್ಲ ಅಮ್ಮಂಗಿದ್ಲು. ಇವಾಗ ನೋಡು ಅವರೆಲ್ಲ ಚೆನ್ನಾಗಾದ್ರು. ಆ ಸ್ವಾತಿನ ಕರೆದವ್ರೆ, ಆ ಸ್ವಾತಿ ಜೀವನ. ಇವತ್ತು ನೋಡಿ ಅವರೆಲ್ಲ ಒಂದಾಗ್ಬಿಟ್ರು, ನನ್ನ ಒಬ್ಳನ್ನ ದೂರ ಮಾಡಿಬಿಟ್ರೆ ಅವೆಲ್ಲ ಬಂದವ್ರೆ. ಅಯ್ಯೋ ಅವರೆಲ್ಲ ಬಂದಿರೋದು ನೋಡಿ ನನಗೆ ತಡ್ಕೊಂಬಕ್ಕಾಗ್ತಾ ಇಲ್ಲ. ನಾಳೆ ಮನೆ ಕೆಂಡವನೇನ ಇವಳಿಂದ ಮನೆ ಕೆಳದ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಯೋಚನೆ ಮಾಡ್ತಿದ್ದಾಳೆ. ಇದ್ದಾಳೆ ನಡಿ ಹೋಗೋಣ, ಮನಕ್ಕೆ ಮನ ತಿನ್ನೇ ಮಾಡೋಣ. ಹೇಳೋದಕ್ಕೆ ನಿದ್ದೇನೂ ಬರಲ್ಲ ಹೇಳತ್ತ. ನಾನು 7:30 ಗಂಟೆ ನಾನು ಹಿಂದೇನೂ ಬರಲ್ಲ ನೋಡಿ. ಸುಮ್ಮನೆ ಸಣ್ಣ ಕುಕ್ಕಮ್ಮನ ಸುಮ್ಮನೆ ಅದಕ್ಕೆ ಯಾಕೆ ನೀನು ಹತ್ರ ನೋಡಲೇ ಬೇಡ. ಸುಮ್ಮನೆ ಪಾಡಿಗೆ ನೀನು ಇರೋದು ಕಲಿ. ನಾಳೆಕಿನ್ನ ಹೆಂಗೆ ಆಗ್ಬೇಡ. ಇನ್ನು ಜನ ಬಂದು ಹೋಗ್ತಿರ್ತಾರಲ್ಲ, ನಾಳೆಕಿನ್ನ ಹೆಂಗೆ ಆಗ್ಬೇಡ ಎಲ್ಲ ತಂಟೆ. ಎಲ್ಲ ಬಂದು ಹೋಗ್ತಿರ್ತಾರೆ, ಎಲ್ಲ ರೆಡಿಯಾಗಿರ್ತಾರೆ, ಅವರೆಲ್ಲ ಸಂತೋಷವಾಗಿ ಗೃಹಪ್ರವೇಶ ಮಾಡ್ತಿರ್ತಾರೆ. ನಾಳೆಕಿನ್ನ ಹೆಂಗೆ ಆಗ್ಬೇಡ. ಇವಾಗ ನೋಡಿದ್ರೆ ನನಗೆ ಹಿಂಗೆ ಆಗ್ತೈತೆ, ಬೇಜಾರಾಗ್ತೈತೆ, ನಿದ್ದೆನೇ ಬರ್ತಾ ಇಲ್ಲ. ಇನ್ನು ನಾಳೆಕಿನ್ನ ಹೆಂಗೆ ಆಗ್ಬೇಡ. ಎಲ್ಲ ನೋಡಿಬಿಟ್ರೆ ನಾಳೆ ಅಂತೂ ನನಗೆ ಇನ್ನೂ ಸಂಕಟ ಆದಂಗೆ ಆಗುತ್ತೆ. ಏನು ಮಾಡೋದಪ್ಪ, ಇರೋದೇ ಬೇಡ, ಎಲ್ಲ ಹೋಗೋಣ ಅನ್ಸುತ್ತೆ. ಹೋಗೋಕ್ಕೂ ಮನಸ್ಸಿಲ್ಲ, ಇಲ್ಲಿರೋಕ್ಕೂ ಮನಸ್ಸಿಲ್ಲ, ಎರಡೊಂದು ಮನಸ್ಸು ಆಗ್ಬಿಟ್ಟೈತೆ. ಅಯ್ಯೋ ಯಾಕೆ ಅದಕ್ಕೆ ಹೋಗ್ಬೇಕು? ಏನು ಹೋಗೋದೇನು ಬೇಡ, ಸುಮ್ಮನೆ ಯಾಕೆ ಎಲ್ಲಿಗೆ ಹೋಗ್ತೀವಿ? ಅಯ್ಯೋ ಅವ್ರು ಕರ್ದಿಲ್ಲ ಅಂತ ಊರ್ಬಿಟ್ಟು ಹೋಗೋಕೆ ನಿನ್ನೆ ಒಂದು ಕತಿಯಮ್ಮ. ನಾನು ಯಾವ ತಲೆ ಕೆಡ್ಸಮಲ್ಲ ಕಣ ಎಲ್ಲತ್ತಮ್ಮ. ಇವಳೇನಿ ಹೇಳತ್ತ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಂಡಷ್ಟು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಭಾಳ ತಲೆ ಕೆಡುತ್ತಿ. ಯಾವುದೊಂದು ವಿಚಾರನೇ ತಲೆನ ತೆಗ್ದಾಕ್ಬಿಡ್ಬೇಕು. ಎಲ್ಲ ನೀನು ತಲೆ ಕೆಡ್ಸ್ಕೊಂಡು ಹಿಂಗೆ ಹೋಗೋದೇ. ನೋಡಿ ಅವನು ಯಾತು ಯೋಚನೆ ಮಾಡಲ್ಲ. ನಿಮ್ಮ ತಾನೇ ಸುಮ್ಮನೆ ಕೆಮ್ತಾನತ್ತ ಅವನು. 7:30 ಗಂಟೆಗೆ ಮನೆಗೆ ಬಿಡ್ತಾನೆ. ಅವ್ನು ತಲೆನೇ ಕೆಡ್ಸ್ಯಮಲ್ಲ, ಹೋಗಿ ಕಲೀಲಿ ಅಂತ ಪರವಾಗಿಲ್ಲ ಅಂತ ಅಂತಾನೆ. ಅವ್ನು ಸುಮ್ಮನೆ ಆಗ್ತಾನೆ. ಎಲ್ಲರೂ ಬಂದವ್ರೆ ಮನೆಗೆ, ಇವತ್ತು ನೈಟ್ ಹೋಮ ಐತೆ ಅಂತೇಳಿ ಎಲ್ಲ ಬಂದವ್ರೆ. ನಾನು ನೋಡಿದೆ, ನಮ್ಮ ಸ್ವಾತಿ ಜೀವನು ಎಲ್ಲರೂ ಬಂದವ್ರೆ. ಇವತ್ತು ನಾನು ಕರೆದಿದ್ರೆ ನಾನು ಹೋಗ್ತಿದ್ನಲ್ಲೇ, ಅವ್ರ ಜೊತೆಗೆ ಎಲ್ಲರ ಜೊತೆಗೂ ಚೆನ್ನಾಗಿರ್ತಿದ್ನಲ್ಲೇ ಅಂತ ಅನ್ನಿಸ್ತೈತೆ ನನಗೂ. ಎಲ್ಲ ಸಂಬಂಧಿಕರು ಬಂದಾಗ ನಾವು ಹೋಗ್ಬೇಕು, ಅವ್ರ ಜೊತೆ ಖುಷಿಯಾಗಿರ್ಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ಏನು ಮಾಡೋದು, ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.